ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಮಾರ್ಚ್ 17ರಂದು ಸ್ಯಾಂಡಲ್ವುಡ್ ಪರಮಾತ್ಮನ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡೋಕೆ ಇಡೀ ಕರುನಾಡು ರೆಡಿ ಆಗ್ತಿದೆ. ಇನ್ನು ಅಪ್ಪು ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಚಾನೆಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕುರಿತು ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ವಿಶೇಷ ವಿಡಿಯೋಗಳ ಮೂಲಕ ನೀಡುವ ಪ್ರಯತ್ನ ಮಾಡ್ತೀವಿ. ನೀವು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ರೆ, ನಾವು ನೀಡುವ ಮಾಹಿತಿ ಇಷ್ಟ ಆದ್ರೆ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಮರೆಯದೆ ಶೇರ್ ಮಾಡಿ. ಮತ್ತು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಅಪ್ಪು ಅವರ ಕುರಿತ ಒಂದು ವಿಶೇಷ ಸುದ್ದಿಯನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಕಾಂತಾರ ಕನ್ನಡ ಚಿತ್ರರಂಗದ ದಂತಕತೆ. 2022ರಲ್ಲಿ ತೆರೆಕಂಡ ಈ ಸಿನಿಮಾ ರಿಷಬ್ ಶೆಟ್ಟಿ ಅವರಿಗೆ ಡಿವೈನ್ ಸ್ಟಾರ್ ಅನ್ನೋ ಪಟ್ಟವನ್ನು ತಂದುಕೊಡೋದ್ರ ಜೊತೆಗೆ ನಮ್ಮ ಸಂಸ್ಕೃತಿ, ಕರಾವಳಿಯ ದೈವಾರಾಧನೆ, ದೈವ ಪವಾಡವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟ ಸಿನಿಮಾ. ಕಳೆದ ವರ್ಷ ಕಾಂತಾರ ಚಾಪ್ಟರ್ 1 ಕೂಡ ರಿಲೀಸ್ ಆಗಿ ಭಾರತೀಯ ಸಿನಿರಂಗದಲ್ಲಿ ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿತ್ತು. ಅರೆ ಇದೇನಪ್ಪ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ವಿಶೇಷ ಮಾಹಿತಿ ನೀಡ್ತೀವಿ ಅಂತ ಹೇಳಿ ಕಾಂತಾರ ಬಗ್ಗೆ ಮಾತನಾಡ್ತಿದ್ದಾರಲ್ಲ ಅಂತ ಕನ್ಫ್ಯೂಸ್ ಆದ್ರಾ? ಅದಕ್ಕೂ ರೀಸನ್ ಇದೆ ನೋಡಿ. ಹೌದು, ಈಗ ನಾನ್ ಹೇಳ್ತಿರೋ ವಿಷಯ ಬಹುತೇಕ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ. ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಏನ್ ಶಿವನ ಪಾತ್ರ ಮಾಡಿದ್ರಲ್ವಾ, ಆಕ್ಚುಲಿ ಆ ಪಾತ್ರವನ್ನು ಅಪ್ಪು ಅವರು ಮಾಡ್ಬೇಕಿತ್ತು. ಎಸ್, ಶಿವನ ಪಾತ್ರಕ್ಕೆ ಮೊದಲಿಗೆ ನಟ ಪುನೀತ್ ರಾಜ್ಕುಮಾರ್ ಅವರೇ ಆಯ್ಕೆ ಆಗಿದ್ದರು ಅನ್ನೋ ಕುತೂಹಲಕಾರಿ ವಿಷಯವನ್ನು ಖುದ್ದು ರಿಷಬ್ ಶೆಟ್ಟಿ ಅವರೇ ಹೇಳಿದ್ದಾರೆ. ಆದರೆ ಏನಾಯ್ತು, ಪುನೀತ್ ಅವರು ಕಾಂತಾರ ಮಾಡ್ಲಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೂ ರಿಷಬ್ ಉತ್ತರ ಕೊಟ್ಟಿದ್ದಾರೆ. ಅಪ್ಪು ಸರ್ ಕಾಂತಾರ ಕತೆ ಕೇಳಿ ತುಂಬಾ ಇಷ್ಟಪಟ್ಟಿದ್ದರು. ಆದರೆ ಮಂಗಳೂರು ಭಾಷೆ, ಕೋಲ, ಕಂಬಳ ಇದೆಲ್ಲವನ್ನು ಅಭ್ಯಾಸ ಮಾಡಬೇಕಾಗಿತ್ತು. ಅದಕ್ಕೆ ಬಹಳ ಸಮಯ ಕೂಡ ಬೇಕಾಗಿತ್ತು. ಇನ್ನು ಅದೇ ಟೈಮ್ನಲ್ಲಿ ದ್ವಿತ್ವ ಸಿನಿಮಾದ ಬಗ್ಗೆ ಮಾತುಕತೆ ಆಗಿತ್ತು. ಹಾಗಾಗಿ ಕಾಯೋದು ಬೇಡ, ಶಿವನ ಪಾತ್ರವನ್ನು ನೀವೇ ಮಾಡಿಬಿಡಿ ಎಂದು ಸ್ವತಃ ಅಪ್ಪು ಅವರೇ ರಿಷಬ್ ಶೆಟ್ಟಿ ಅವರಿಗೆ ಹೇಳಿದ್ರಂತೆ. ಅನಂತರ ಸೃಷ್ಟಿಯಾಗಿದ್ದೇ ಇತಿಹಾಸ. ಅಪ್ಪು ಅವರ ಆಶೀರ್ವಾದದಿಂದ ಶುರುವಾದ ರಿಷಬ್ ಶೆಟ್ಟಿ ಅವರ ಕಾಂತಾರ ಪಯಣ ಅವರ ಸಿನಿ ಬದುಕಿಗೆ ದೊಡ್ಡ ಬ್ರೇಕ್ ಕೊಡ್ತು. ಇಂದು ಅವರನ್ನು ಗ್ಲೋಬಲ್ ಸ್ಟಾರ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಅಲ್ಲದೆ ಕಾಂತಾರ ಚಿತ್ರವನ್ನು ಥಿಯೇಟರ್ ನಲ್ಲಿ ನೋಡಲು ನಾನು ಬಹಳ ಎಕ್ಸೈಟ್ ಆಗಿದ್ದೀನಿ ಅಂತ ಕಾಂತಾರ ಶೂಟಿಂಗ್ ನ ಕೆಲ ಸೀನ್ ಗಳನ್ನ ನೋಡಿದಾಗ ಅಪ್ಪು ಹೇಳಿದ್ರಂತೆ. ಆದರೆ ದುರಾದೃಷ್ಟ, ವಿಧಿ ಪುನೀತ್ ಅವರ ಬಾಳಲ್ಲಿ ಆಟವಾಡಿತು. ಕಾಂತಾರ ರಿಲೀಸ್ಗೂ ಮುನ್ನವೇ ಅವರನ್ನು ನಾವು ಕಳೆದುಕೊಳ್ಳಬೇಕಾಯಿತು.